ಆರಿಸೋಣ. ನೇರವಾಗಿ ಹೇಳಬೇಕು ಅಂತಂದರೆ ಆರೋಗ್ಯ ಕೇಂದ್ರ ಕಟ್ಟಿ 1 ವರ್ಷವಾದರೂ ಉದ್ಘಾಟನೆ ಭಾಗ್ಯ ಇಲ್ಲ. ಎಲ್ಲಿಯ ಸ್ಟೋರಿ ಇದು? ಬನ್ನಿ ಈ ಸ್ಟೋರಿ ನೋಡೋಣ. ಸರ್ಕಾರಿ ಆಸ್ಪತ್ರೆ ಅಂದರೆ ಸುಸರ್ಜಿತವಾದ ಕಟ್ಟಡ ಇರಬೇಕು. ಆದರೆ ಈ ಆಸ್ಪತ್ರೆ ಶಿಥಿಲಾವಸ್ಥೆ ಕಟ್ಟಡದಲ್ಲೇ ನಡೀತಿದೆ. ಎಲ್ಲಿ ನೋಡಿದ್ರು ಬಿರುಕು ಬಿರುಕು ಬಿರುಕು. ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿರೋ ಆರೋಗ್ಯ ಸಿಬ್ಬಂದಿಗಳ ಗೋಳಂತೂ ಹೇಳತಿರೋದಾಗಿದೆ. ಇದರಿಂದ ರೋಗಿಗಳು ಕೂಡ ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಇದೊಂದು ಇಂಟ್ರೆಸ್ಟಿಂಗ್ ವಿಷಯ. ಅಂದ್ರೆ ಹೊಸ ಕಟ್ಟಡ ಇಲ್ಲ ಅಂತ ಅಂದ್ಕೊಳ್ಬೇಡಿ, ಇದೇ ಹೈಟೆಕ್ ಆಗಿ ಹೊಸ ಆಸ್ಪತ್ರೆ ಕಟ್ಟಡ ಕಟ್ಟಿದ್ದಾರೆ. ವೈದ್ಯಾಧಿಕಾರಿಗಳ ವಸತಿ ಗೃಹ, ಸಿಬ್ಬಂದಿ ವಸತಿ ಗೃಹ ಕೂಡ ನಿರ್ಮಿಸಿದ್ದಾರೆ. ಆದ್ರೆ ಉದ್ಘಾಟನೆ ಮಾಡೋಕೆ ಯಾರು ಕೂಡ ಮನಸ್ಸು ಮಾಡ್ತಿಲ್ಲ. ಯಾದಗಿರಿ ಜಿಲ್ಲಾ ಕೇಂದ್ರದಿಂದ 2 ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ಮುದ್ದಾಳ ಗ್ರಾಮ ಪಂಚಾಯತಿ ಊರು ಹೆಡ್ ಕ್ವಾರ್ಟರ್ನಲ್ಲಿ ಸುಮಾರು 3,50,00,000ಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ವೈದ್ಯರ ವಸತಿಗೃಹ, ನರ್ಸವರ ವಸತಿಗೃಹ ಸುಮಾರು ಹಿಂದಿನ BJP ಸರ್ಕಾರದಲ್ಲಿ 3.5 ಕೋಟಿ ಖರ್ಚು ಮಾಡಿಕೇಸಿ ಇವತ್ತಿಗೂ ರೆಡಿಯಾಗಿ ಸಿದ್ಧವಾಗಿ ನಿಂತರೂ ಕೂಡ ಈ ಸರ್ಕಾರ ಬಂದು 1 ವರ್ಷ ಕಳೆದರೂ ಕೂಡ ಇಲ್ಲಿವರೆಗೆ ಉದ್ಘಾಟನೆ ಬಗ್ಗೆ ಕಂಡಿಲ್ಲ. ಈ ಹಳೆ ಬಿಲ್ಡಿಂಗ್ ಎಲ್ಲ ಶಿಥಿಲಗೊಂಡಿದ್ದು, ಇವತ್ತು ಪೇಷಂಟ್ ಏನೋ ಆಸ್ಪತ್ರೆಗೆ ಬಂದರೆ ಶಿಥಿಲಗೊಂಡಿದ್ದು ಭಯದ ವಾತಾವರಣದಲ್ಲಿದ್ದಾರೆ. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿರೋದು ಯಾದಗಿರಿ ತಾಲೂಕಿನ ಮುದೋಳ್ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ 30 ವರ್ಷದ ಕಟ್ಟಡ ಹಾಳಾಗಿದ್ದು, ಈ ಹಿಂದಿನ BJP ಸರ್ಕಾರದಲ್ಲಿ ಅಂದಿನ ಯಾದಗಿರಿ ಶಾಸಕರಾಗಿದ್ದ ವೆಂಕಟರೆಡ್ಡಿ ಮುದ್ನಾಳ ಅವರು 2022ರಲ್ಲಿ ನೂತನ ಪ್ರಾಥಮಿಕ ಆರೋಗ್ಯ ಕೇಂದ್ರದ ನಿರ್ಮಾಣ ಕಾಮಗಾರಿ ಮಾಡಿದರು. ಸುಮಾರು 3.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಸ್ಪತ್ರೆ ನಿರ್ಮಾಣವಾಗಿದ್ದರೂ ಉಪಯೋಗಿಸದೆ ಹಾಗೆ ಬಿಟ್ಟಿದ್ದಾರೆ. ಹಳೆ ಸರ್ಕಾರ ದವಾಖಾನೆ ಎಲ್ಲ ಬಳ್ಳಾಕ ಆಗಿದ್ದೆ. ಇದು ಹೊಸ ದವಾಖಾನೆ ಕಟ್ಟಿಸಿದ್ದಾರೆ. ಇದು ಉದ್ಘಾಟನೆ ಮಾಡಿ ಕೇಸಿ ಎಲ್ಲ ರೋಗಿಗಳಿಗೆ ಚಲೋ ಮಾಡಿ ಕೊಟ್ರೆ ನಮಗನ್ನ ಭಾಳ ಅನುಕೂಲ. ಇದು ಉದ್ಘಾಟನೆ ಮಾಡಿ ಕೇಸಿ ಇದೊಂದು ತೀರ್ಮಾನ ತೊಗೋಬೇಕಂತೇಳಿ ನಾನು 1-2 ಮಾತಾಡ್ತಾ ಇದ್ದೀನಿ. ಇದು ಕಟ್ಟಿ ಇದೇ ವರ್ಷನ ಕಟ್ಟಿದ್ದಾರೆ ಸರ್. ಇದೇ ವರ್ಷನ ಕಟ್ಟಿದ್ದಾರೆ. ಮೊನ್ನೆ ಕೆಲಸ ಮುಗಿದಿದೆ ಸರ್. ಇದು ಉದ್ಘಾಟನೆ ಮಾಡಿದ್ರೆ ಭಾಳ ಬೆಸ್ಟ್ ಆಗ್ತದೆ ಸರ್. ಯಾಕಂತೇಳಿ ಅದು ಬುಳಕಾಗಿದೆ ಸರ್. ಪೇಷಂಟ್ಗಳು ಎದರ್ತಾರೆ, ಅಂಗಾತ ಮಕ್ಕಂತಾರೆ. ಅದರ ಮ್ಯಾಗೆಲ್ಲ ಛತ್ಗಿತ್ತೆಲ್ಲ ಉಚ್ಚಿ ಬುಳಕಾಗಿದೆ ಸರ್. ಇನ್ನು ಈ ಆಸ್ಪತ್ರೆ ನಿತ್ಯ 100 ರೋಗಿಗಳು ಬರ್ತಾರೆ. ಪ್ರತಿ ತಿಂಗಳು 15ರಿಂದ 20 ಹೆರಿಗೆ ಆಗ್ತವೆ. 3 ಜನ ಸ್ಟಾಫ್ ನರ್ಸ್ ಹಾಗೂ ಓರ್ವ ವೈದ್ಯಾಧಿಕಾರಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಆಸ್ಪತ್ರೆಗೆ ರೋಗಿಗಳು ಆಗಮಿಸಿ ಅಗತ್ಯ ಚಿಕಿತ್ಸೆ ಪಡಿತಿದ್ದಾರೆ. ಹೊಸ ಆಸ್ಪತ್ರೆ ಕಟ್ಟಡಕ್ಕೆ ಶಿಫ್ಟ್ ಯಾಕಾಗಿಲ್ಲ ಅಂತ DHO ಅವರನ್ನ ಕೇಳಿದ್ರೆ ಕತೆ ಹೊಡಿತಿದ್ದಾರೆ. ಈಗಾಗಲೇ ಮುದ್ನಾಳ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಳೆ ಕಟ್ಟಡದಲ್ಲಿ ನಡೀತಾ ಇದೆ. ಸೊ ತುಂಬ ಹಳೆಯಿದೆ. ಸೊ ಹೀಗಾಗಿ ಹೊಸ ಕಟ್ಟಡ ಮಂಜೂರಾಗಿ ಕಟ್ಟಡ ಪೂರ್ತಿ ಕಂಪ್ಲೀಟ್ ಆಗಿದೆ. ಅದರ ಜೊತೆಗೆ ವೈದ್ಯಾಧಿಕಾರಿಗಳ ವಸತಿಗೃಹ ಮತ್ತು ಸಿಬ್ಬಂದಿ ವಸತಿಗಳನ್ನು ಕಟ್ಟಡ ಕಾಮಗಾರಿ ಪೂರ್ತಿ ಕಂಪ್ಲೀಟ್ ಆಗಿದೆ, ಏನೂ ಉಳ್ಕೊಂಡಿಲ್ಲ. ಸೊ ಅದನ್ನು ನಾವು ಈಗ ಹ್ಯಾಂಡ್ ಓವರ್ ತೊಗೊಂಡು ಶೀಘ್ರದಲ್ಲಿ ಏನದಲ್ಲ ಈ ಹಳೆಯ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಲ್ಲಿಗೆ ಶಿಫ್ಟ್ ಮಾಡಿ ನಾವು ವ್ಯವಸ್ಥೆಯನ್ನು ಮಾಡಿಕೊಳ್ತೀವಿ. ಬಿಗ್ ಇಂಪ್ಯಾಕ್ಟ್ನಲ್ಲಿ ವರದಿ ಪ್ರಸಾರ ಆದ್ಮೇಲಾದರೂ ಎಚ್ಚೆತ್ತುಕೊಂಡು ಹೊಸ ಆಸ್ಪತ್ರೆ ಕಟ್ಟಡ ಆದಷ್ಟು ಬೇಗ ಉದ್ಘಾಟನೆಯಾಗಲಿ. ಆ ಮೂಲಕ ಬಡ ರೋಗಿಗಳ ಪಾಲಿಗೆ ಸರ್ಕಾರ ಆಸರೆಯಾಗಲಿ ಅನ್ನೋದೇ ನಮ್ಮ ಆಶಯ. ಎಲ್ಲ ಸೋರ್ಲಾಗೈತದ, ಸೀಳೆ ಅದ, ಬುಳ್ಳಾಗ ತಯಾರಾಗ್ಯದ. ಇದು ಓಪನಿಂಗ್ ಆಯ್ತಂದ್ರೆ ನಮಗೆಲ್ಲರಿಗೂ ಅನುಕೂಲ ಆಗ್ತದೆ ಸರ್. ಆದಷ್ಟು ಬೇಗ ಉದ್ಘಾಟನೆ ಆಗಬೇಕು. ಉದ್ಘಾಟನೆ ಮಾಡಿಸ್ತೀವಿ. ಡಾಕ್ಟರ್ ಪ್ರಭುಲಿಂಗ, DHO, ಡಾಕ್ಟರ್ ಸುಶೀಲಾ ಮೇಡಮ್, ಜಿಲ್ಲಾಧಿಕಾರಿಗಳ ಗಮನಕ್ಕೆ ಇದನ್ನು ತರ್ತಾ ಇದ್ದೀವಿ. ರೆಡಿ ಇದನ್ನಾದರೂ ಕೊಟ್ರಪ್ಪ. ಇನ್ನು ಚೆನ್ನಾರೆಡ್ಡಿ ಪಾಟೀಲ್ ಶಾಸಕರು, ಡಾಕ್ಟರ್ ಸುಶೀಲಾ ಜಿಲ್ಲಾಧಿಕಾರಿಗಳು, ಮೇಡಮ್ ನಿಮ್ಮ ಗಮನಕ್ಕೆ ಇದನ್ನು ತರ್ತಾ ಇದ್ದೀವಿ. ಹೊಸ ಆಸ್ಪತ್ರೆ ರೆಡಿ ಇದೆ, ಉದ್ಘಾಟನೆ ಒಂದು ಆಗಬೇಕು. ಅದು ಯಾವುದಕ್ಕೆ ಕಾಯ್ತಾ ಇದ್ರಿ ಗೊತ್ತಿಲ್ಲ. ಚೆನ್ನಾರೆಡ್ಡಿ ಪಾಟೀಲ್ರು ಶಾಸಕರೇ ಇದೆಲ್ಲ ನಿಮ್ಮ ಕೆಲಸ, ಇದೆಲ್ಲ ಗಮನ ಹರಿಸ್ಬೇಕು ನೀವು. ಆ್ಯಂಡ್ ಚೆನ್ನಾರೆಡ್ಡಿ ಪಾಟೀಲ್, ಡಾಕ್ಟರ್ ಸುಶೀಲಾ ಜಿಲ್ಲಾಧಿಕಾರಿಗಳು, ಡಾಕ್ಟರ್ ಪ್ರಭುಲಿಂಗ್ ನಮ್ಮ ರಿಪೋರ್ಟರ್ ಇದ್ದಾರೆ ನಮ್ಮ ಜೊತೆ. ನಾಗರಾಜ್, ಯಾವಾಗ ಮಾಡಿಸ್ಕೊಡ್ತೀರಿ? ಯಾಕಂತೆ ಇಲ್ಲಿ ತನಕ ಮಾಡ್ತಾ ಇಲ್ಲ ಇದನ್ನು? ಖಂಡಿತ ಜಯಪ್ರಕಾಶ್ ಶೆಟ್ಟಿ ಏನು ಈ ಒಂದು
ಬುದ್ದಾಳ ಗ್ರಾಮದಲ್ಲಿ ಏನು ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಟ್ಟಡ ಏನು ಹಿಂದಿನ ಸರ್ಕಾರ ಅಂದರೆ ಅಂದಿನ ಶಾಸಕ ವೆಂಕಟರೆಡ್ಡಿ ಮುದ್ನಾಳ್ ಇದ್ದಾಗ ಈ ಒಂದು ಕಟ್ಟಡ ಕಾಮಗಾರಿ ನಡೆದಿತ್ತು. ಆದರೆ ಸುಮಾರು 3.5 ಕೋಟಿ ವೆಚ್ಚದಲ್ಲಿ ಈ ಒಂದು ಕಟ್ಟಡ ಕಾಮಗಾರಿ ಮುಗಿದಿದ್ದು. ಅಂದರೆ ಇಂದಿನ ಹಾಲಿ ಶಾಸಕ ಶನಾರೆಡ್ಡಿ ಪಾಟೀಲ್ ತುನ್ನೂರು ಆಗಿರ್ಬೋದು ಮತ್ತು ಜಿಲ್ಲಾಡಳಿತ ಆಗಿರ್ಬೋದು ಈ ಒಂದು ಕಟ್ಟಡವನ್ನು ಉದ್ಘಾಟನೆ ಮಾಡಲು ಮುಂದಾಗ್ತಿಲ್ಲ. ಹೀಗಾಗಿ ಅಲ್ಲಿರುವಂಥ ಸಿಬ್ಬಂದಿಗಳಾಗಿರ್ಬೋದು ಮತ್ತು ರೋಗಿಗಳಾಗಿರ್ಬೋದು ಏನೋ ಒಂದು ಜೀವ ಭಯದಲ್ಲಿ ಇರುವಂಥ ದೃಶ್ಯಗಳು ಕಾಣ್ತಾರೆ. ಯಾಕಂತಂದರೆ ಏನು ಅದೇ ಒಂದು ಕಟ್ಟಡ ಪಕ್ಕದಲ್ಲಿ ಈಗ ಹೊಸ ಕಟ್ಟಡ ನಿರ್ಮಾಣವಾಗಿದೆ. ಆದರೂ ಸಹ ಆ ಕಟ್ಟಡ ಇದಾಗಿಲ್ಲ. ಯಾಕಂದರೆ ಹಳೆಯ ಕಟ್ಟಡ ಸಂಪೂರ್ಣವಾಗಿ ಬಿರುಕು ಬಿಟ್ಟಿರೋದ್ರಿಂದ ಅಲ್ಲಲ್ಲಿ ಸಹ ಈ ಒಂದು ಮಳೆಗಾಲ ಬಂತಂದರೆ ರೋಗಿಗಳಿಗೇನು ಮೇಲಿನ ಮೇಲ್ಛಾವಣಿ ಕುಸಿದು ಬೀಳುವಂಥ ಸಾಧ್ಯತೆ ಸಹ ಇರುವಂಥದ್ದು. ಹೀಗಾಗಿ ಅಲ್ಲಿ ಗರ್ಭಿಣಿ ಬಾಣಂತಿಯರಾಗಿರ್ಬೋದು, ಅದ್ರ ಜೊತೆಗೆ ಅಲ್ಲಿ ಇತರೆ ರೋಗಿಗಳು ಸಹ ಈ ಒಂದು ಆಸ್ಪತ್ರೆಯಲ್ಲಿ ಬರ್ತಾರೆ. ಯಾಕಂದರೆ ಸುಮಾರು ಪ್ರತಿ ತಿಂಗಳು ಇದೇ ಒಂದು ಆಸ್ಪತ್ರೆಯಲ್ಲಿ ಸುಮಾರು 30ರಿಂದ 40 ಹೆರಿಗೆಗಳಾಗ್ತವೆ. ಆದರೂ ಸಹ ಈ ಜನಪ್ರತಿನಿಧಿಗಳು ಈ ಒಂದು ಹೊಸ ಕಟ್ಟಡ ನಿರ್ಮಾಣವಾಗಿದ್ದರೂ ಸಹ ಈ ಒಂದು ಕಟ್ಟಡ ಉದ್ಘಾಟನೆ ಮಾಡದೇ ಇರೋದ್ರಿಂದ ರೋಗಿಗಳು ಆಗಿರ್ಬೋದು ಮತ್ತು ಅಲ್ಲಿನ ಸಾರ್ವಜನಿಕರು ಸಹ ಪರದಾಟ ನಡೆಸ್ತಿದ್ದಾರೆ. ಆದರೂ ಹಿಂದಿನ ಸರ್ಕಾರ ಅಂತಂದರೆ ಅವತ್ತಿನ ಸರ್ಕಾರ ಘೋಷಣೆ ಮಾಡಿರೋದ್ರಿಂದ ಈಗ ಸದ್ಯ ಮೀನಾಮೇಷವನ್ನು ಎಣಿಸ್ತಾ ಇದ್ದಾರೆ. ಓಕೆ ನೋಡಿ, ಕಂಪ್ಲೀಟ್ ಆಗಿದೆ. 3.5 ಕೋಟಿ ರೂಪಾಯಿ ವೆಚ್ಚ ಆಗಿದೆ. 15ಕ್ಕೂ ಹೆಚ್ಚು ಹಳ್ಳಿಗಳಿಂದ ಬರುವ ಗರ್ಭಿಣಿಯರಿಗೆ ಲಾಭ ಆಗುತ್ತೆ ಇದರಿಂದ. ಆದಷ್ಟು ಬೇಗ ಆಗಲಿ ಅಂತೇಳಿ ನಾವು ಕೂಡ ಆಶಿಸ್ತಾ ಇದ್ದೀವಿ. ಫಾಲೋ ಅಪ್ ಮಾಡ್ತಾನೆ